ಯಾವ ರೀತಿ ಇದ್ದು ಅದನ್ನು ಉಲ್ಲೇಖ ಮಾಡಲಾಗಿದೆ. ರಾಮಾಯಣ ಸೇರಿದಂತೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಉಲ್ಲೇಖಗಳನ್ನು ಆಧಾರವಾಗಿ ಇಟ್ಕೊಂಡು ತುಂಬ ವಿಶೇಷವಾದಂಥ ಈ ರಸ್ತೆನ ನಿರ್ಮಾಣ ಮಾಡಲಾಗಿದೆ. ಅಂದರೆ ರಾಮನ ನಗರಕ್ಕೆ ನೀವು ಒಳಗಡೆ ಬರ್ತಾ ಇದ್ದೀರಾ ಅನ್ನುವಂಥ ಆ ಸ್ವಾಗತವನ್ನು ಈ ರಸ್ತೆ ನಿಮಗೆ ಕೊಡುತ್ತೆ. ಅದಕ್ಕೆ ಧರ್ಮಪಥ ಅನ್ನುವಂಥ ಹೆಸರನ್ನು ಕೂಡ ಹೇಳಲಾಗಿದೆ. ಮೊದಲು ತುಂಬ ಚಿಕ್ಕದಾದಂಥ ಕಿರಿದಾದಂಥ ರಸ್ತೆ ಇತ್ತು, ಈಗ ತುಂಬ ದೊಡ್ಡದಾದಂಥ ರಸ್ತೆ ಮಾಡಲಾಗಿದೆ. ಇದ್ರ ಜೊತೆಗೆ ಭಕ್ತಾದಿಗಳು ಕೂಡ ಈಗ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ವಿಶೇಷವಾದಂಥ ಸರ್ಕಲ್ ಕೂಡ, ಅಂದರೆ ಧರ್ಮಪಥದ ರಸ್ತೆಯಿಂದ ನೀವು ನೇರವಾಗಿ ಬಂದರೆ ನಮಗೆ ಸಿಗುವಂಥದ್ದು ಇಲ್ಲಿ ಲತಾ ಮಂಗೇಶ್ಕರ್ ಸರ್ಕಲ್ ಅಂತ. ಇಲ್ಲಿ ಒಂದು ವಿಶೇಷವಾದಂಥ ವೀಣೆಯನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ನೋಡ್ತೀರಿ ನೀವು ಎಷ್ಟು ದೊಡ್ಡ ಬೃಹದಾಕಾರದ ವೀಣೆ ಇದು. ಈ ವೀಣೆನ ಲತಾ ಮಂಗೇಶ್ಕರ್ ಅವರಿಗೋಸ್ಕರ ಒಂದು ಅವರ ನೆನಪಿಗೋಸ್ಕರ, ಯಾಕೆಂದರೆ ಅವ್ರ ಹಿಂದೆ ಕೂಡ ಒಂದು ವಿಶೇಷವಂತ ಇದು ಮಾಡಲಾಗಿತ್ತು. ಅಂದರೆ ಅಯೋಧ್ಯೆಯಲ್ಲಿ ರಾಮನ ಗಾನವನ್ನು ಮಾಡಿದರು. ಇನ್ನು TV9 ಕೂಡ ನಿರಂತರವಾದಂಥ ಕವರೇಜನ್ನು ಈ ಒಂದು ವಿಶೇಷ ನಗರಿಯಿಂದ ನಿಮಗೆ ನೀಡ್ತಾನೆ ಇದೆ. ನಿರಂತರವಾಗಿ ನಾವು ನಿಮಗೆ ಇಲ್ಲಾಗುವಂಥ ಪ್ರತಿ ಕ್ಷಣದ ವಿಶೇಷ ಗಳಿಗೆಗಳನ್ನು, ಪ್ರತಿ ಕ್ಷಣದ ವರದಿಯನ್ನು ನೀಡ್ತಾನೆ ಇರ್ತೀವಿ. ಒಟ್ಟಲ್ಲಿ ಒಂದು ವಿಶೇಷವಾದಂಥ ಹಬ್ಬದ ವಾತಾವರಣ ಇದೆ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ ಆ ಒಂದು ವೀಣೆ ಯಾವ ರೀತಿ ಇದೆ ಅಂತ. ಬೃಹದಾಕಾರದ ವೀಣೆ, ಈ ಸರ್ಕಲ್ ಏನಿದೆ ಇದನ್ನು ತುಂಬ ವಿಶೇಷವಾಗಿ ಕೂಡ ಡಿಸೈನ್ ಮಾಡಲಾಗಿದೆ. ಇದರ ಜೊತೆಗೆ ಬಂದವರಿಗೆಲ್ಲರೂ ಕೂಡ ಈ ಒಂದು ಸರ್ಕಲ್ ಆಕರ್ಷಣೀಯವಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಇದನ್ನು ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ದಾರೆ. ಮೋದಿ ಕೂಡ ಇದನ್ನು ಟ್ವೀಟ್ ಮಾಡಿದರು. ಹೀಗಾಗಿ ಬಂದವರೆಲ್ಲ ಇಲ್ಲೊಂದು ಸೆಲ್ಫಿ ಹೊಡಿಸ್ಕೊಳ್ಳೋದು ಒಂದು ಸಾಮಾನ್ಯ ಸಂಗತಿ ಆಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಿಗರು ಕೂಡ ಜಾಯ್ನ್ ಆಗ್ತಾರೆ. ಜೊತೆ ಮಾತಾಡೋಣ ಅನೇಕರು ಬಂದಿದ್ದಾರೆ. ಸರ್ ನಮಸ್ಕಾರ, ಯಾವ ಊರಿಂದ ಬಂದಿರೋ ತಾವು? ಸರ್ ನಾವು ಆ್ಯಕ್ಚುಲಿ ಮೂಲತಃ ಮೈಸೂರು, ಬಟ್ ಇಲ್ಲಿಗ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ವಿ ಕರ್ನಾಟಕ ಬ್ಯಾಂಕಲ್ಲಿ. ಸೊ ಈಗ ಡೆಲ್ಲಿಯಿಂದ ಬಂದಿದ್ದೇವೆ, ಇಲ್ಲಿ ಒಂದು ಅಫಿಷಿಯಲ್ ಕೆಲಸಕ್ಕೆ ಬಂದಿದ್ವಿ. ಹಾಗೆ ನೋಡೋಣ ಅನಿಸ್ತು, ಯಾಕಂದರೆ ತುಂಬ ವ್ಯತ್ಯಾಸ ಆಯಿತು ಹಿಂದೆ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೆ ಏನು ವ್ಯತ್ಯಾಸ ಇದೆ? ತುಂಬ ಇದೆ ಸರ್, ತುಂಬ ಇದೆ. ಅಂದರೆ ಏನಾಗ್ತದೆ, ಹಿಂದೆ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು, ಈಗ ಕಲರ್ ಬಂದಿದೆ. ಸೊ ನಾವು ಹಿಂದೆ ನೋಡ್ಬೇಕಾದ್ರೆ ರೋಡ್ ಇಷ್ಟು ವೈಡ್ ಆಗ್ತಿರ್ಲಿಲ್ಲ. ಯಾವುದೋ ನಮ್ಮ ಕಡೆ ನಮ್ಗೆ ಅದು ಸಣ್ಣ ಹಳ್ಳಿ ಕಡೆ ಹೋದಾಗ ಹೆಂಗೆ ಅಕ್ಕಪಕ್ಕ ಗುಡಿಸ್ಲು ಇರ್ತದೆ, ಸಣ್ಣ ಪುಟ್ಟ ಅಂಗಡಿಗಳಿರ್ತದೆ, ಆ ಥರ ಸಣ್ಣದಾಗಿತ್ತು ಆ್ಯಕ್ಚುಲಿ. ಈಗ ನೋಡಿದ್ರೆ ಭಾರಿ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ ಸರ್. ಸರ್ ತಾವೇನು ಹೇಳ್ತೀರಿ ಸರ್? ವಿಶೇಷವಾದಂಥ ಕ್ಷಣ ಅನೇಕರಿಗೆ, ಈ ಜನ್ರೇಷನ್ಗಂತೂ ತುಂಬ ಮಹತ್ವವಾದಂಥ ದಿನ ಅಂತ ನಾವು ಭಾವಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಜನ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಯೋಧ್ಯೆಗೆ. ತಾವು ಕೂಡ ಅಲ್ಲಿ ಆಗಮಿಸಿದ್ರಿ, ಏನು ನೋಡ್ತಾ ಇದ್ದಾರೆ? ಅಂದರೆ ಇಲ್ಲಿ ಆ ವಾತಾವರಣ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ನನ್ನ ಹೆಸರು ಪವನ್ ಕುಮಾರ್ ಅಂತ. ನಾವು ಮೂಲತಃ ಕರ್ನಾಟಕ ಬಳ್ಳಾರಿಯವರು. ಇಲ್ಲಿ ಕರ್ನಾಟಕ ಬ್ಯಾಂಕ್ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿರೋದು. ಅಯೋಧ್ಯೆಯಲ್ಲಿ ಇವತ್ತು ಅಫಿಷಿಯಲಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದೀವಿ. ನಾನು ಮೊದಲನೇ ಬಾರಿ ಅಯೋಧ್ಯೆಗೆ ಬರ್ತಾ ಇರೋದು. ನನಗಂತೂ ನಂಬಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ತುಂಬ ದಿನ ಬರೀ TV ಚಾನಲಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವತ್ತು ಅನಿಸ್ತಾ ಇದೆ ಡೆಲ್ಲಿ ಅಯೋಧ್ಯೆಯಲ್ಲಿ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ. ನಮ್ಮ ರಾಮ ದೇವರು ಇವತ್ತಿನವರು ಅಯೋಧ್ಯೆಗೆ ಪ್ರತಿಷ್ಠಾಪನೆ ಮಾಡೋದು ಒಂಥರ ಪ್ರಪಂಚಕ್ಕೆ ಒಂದು ಗೊತ್ತಾಗುವಂಥದ್ದು ವಿಷಯ ಅಂತ ಭಾರಿ ಖುಷಿ ಆಗ್ತಾಯಿದೆ. ಸರ್ ತಾವೇನು ಹೇಳ್ತೀರಿ? ತಮಗೇನು ಅನಿಸ್ತಾ ಇದೆ? ತುಂಬ ಡೆವಲಪ್ಮೆಂಟ್ ಅಂತರೂ ತುಂಬ ಆಗ್ತಾಯಿದೆ. ಆಮೇಲೆ ಇನ್ನು ಒಂದು ವರ್ಷದಲ್ಲಿ ಈಗೀಗೆ ಇವತ್ತು ನೋಡಿರೋದಕ್ಕೆ ನಾಳೆ ನೋಡೋದಕ್ಕೆ ತುಂಬ ವ್ಯತ್ಯಾಸ ಆಗುತ್ತೆ. ಈಗ ಇನ್ನು 6 ತಿಂಗಳಲ್ಲಿ ಅಯೋಧ್ಯೆ ಗೊತ್ತೇ ಹಿಡಿಯಲ್ಲ. ಇಲ್ಲಿ ಇವತ್ತು ಬಂದು ಹೋದವ್ರು ಇನ್ನು 6 ತಿಂಗಳಿಗೆ ಬಂದರೆ ಅಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಸರ್. ತುಂಬ ಡೆವಲಪ್ಮೆಂಟ್, ಸರಿಯೂ ಆಯಿತು, ಎಲ್ಲ ಆಯಿತು. ಇಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ಜನವರಿ 22ಕ್ಕೆ ನಗರ ಸಜ್ಜಾಗ್ತಾ ಇದೆ. ನೋಡ್ತಾ ಇದ್ದಾರೆ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಹಿಂದೆಗಡೆ ಅಂತ. ಬಹುಶಃ ದೇಶದ ಎಲ್ಲ ರಸ್ತೆಗಳು ಕೂಡ ಅಯೋಧ್ಯೆ ಹತ್ರನೇ ಬರ್ತಾ ಇದೆಯೇನೋ, ಹಾಗೆ ಅನಿಸ್ತಾ ಅಲ್ವಾ? ಹೌದು ಸರ್. 22ಕ್ಕೆ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತಲ್ಲ ಸರ್, ಅವಾಗ ಎಲ್ಲರೂ ಬರಬೇಕಾಗಿ ವಿನಂತಿ ಕೇಳ್ತೀವಿ. ಇದು ನಮಗೆ ಅಯೋಧ್ಯೆಯಿಂದ ಕನ್ನಡಿಗರು ಹೇಳ್ತಾ ಇರುವಂಥ ಮತ್ತು ಒಟ್ಟಿನಲ್ಲಿ ಜನವರಿ 22 ಒಂದು ವಿಶೇಷವಾದಂಥ ದಿನ. ಈ ಒಂದು ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಇದಕ್ಕೆ ತಯಾರಿಗಳು ಕೂಡ ಅಷ್ಟೇ ಜೋರಾಗಿ ಆಗ್ತಾ ಇದೆ. ಯಾಕೆಂದರೆ ಕೇವಲ ಭಕ್ತಾದಿಗಳು ಮಾತ್ರ ಬರ್ತಾ ಇಲ್ಲ, ಗಣ್ಯಾತಿ ಗಣ್ಯರು, ದೇಶದ ಪ್ರಧಾನಿನೇ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಗಳು ಕೂಡ ಗರಿಗೆದರಿದೆ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.